ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭೋ ಪ್ರಿಯ ಸಂಸ್ಕೃತ ಬಾಂಧವಾ ಸಂಸ್ಕೃತಾಧ್ಯಯನಶೀಲಾ ಶ್ರದ್ಧಾಲವ ಪ್ರಾರ್ಥನೆಯ ಅದ್ಯತನ ಸಂಸ್ಕೃತಪಾಠಸ್ಯ ಆರಂಭಂ ಕುರ್ಮಃ. ಪಠಾಮಿ ಸಂಸ್ಕೃತಂ ನಿತ್ಯಂ ವದಾಮಿ ಸಂಸ್ಕೃತಂ ಸದಾ ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ವಂದೇ ಸಂಸ್ಕೃತ ಮಾತರಂ. ಸಂಸ್ಕೃತ ಸಂಭಾಷಣಾವಸರೆ ನಾಮಪದಾನಾಂ ಕ್ರಿಯಾಪದಾನಾಂ ಅವ್ಯಯಾನಾಂಚ ಪ್ರಯೋಗಂ ವಯಂ ಕುರ್ಮಃ. ವಾಕ್ಯೇಷು ತ್ರಿವಿಧಾನಿ ಪದಾನಿ ಭವಂತಿ. ತತ್ರ ಪ್ರಧಾನರೂಪೇಣ ಕ್ರಿಯಾಪದಂ ಭವತಿ. ಕ್ರಿಯಾಪದರೂಪಾಣಾಂ ಜ್ಞಾನಂ ಅತ್ಯಂತಂ ಅವಶ್ಯಕಂ ಭವತಿ. ತೇನ ಸಾಕಂ ಅವ್ಯಯಾನಾಮಪಿ ಜ್ಞಾನಂ ಅವಶ್ಯಕಂ. ತತಶ್ಚ ಸುಬಂತರೂಪಾಣಾಂ ಜ್ಞಾನಂ ಅತ್ಯಂತಂ ಅವಶ್ಯಕಮಸ್ತಿ ಸಂಸ್ಕೃತಸಂಭಾಷಣಾವಸರೆ. ಅದ್ಯತನ ಸಂಸ್ಕೃತಾಧ್ಯಯನೆ ವಯಂ ವಿಭಕ್ತೇಃ ಅಭ್ಯಾಸಂ ಕುರ್ಮಃ. ವಾಕ್ಯೇಷು ಕಾ ಕಾ ವಿಭಕ್ತಿಃ ಕುತ್ರ ಕುತ್ರ ಉಪಯುಜ್ಯತೆ ಇತಿ ವಿಚಾರಸ್ಯ ಅಧ್ಯಯನಂ ವಯಂ ಕುರ್ಮಃ. ಅತಃ ವಿಭಕ್ತಿರೂಪಾಣಾಂ ಜ್ಞಾನಂ ಪ್ರಾಪ್ಯ ವಿಭಕ್ತೀನಾಂ ಪ್ರಯೋಗಂ ಕರ್ತುಂ ಪ್ರಯತ್ನಂ ಕುರ್ಮಃ. ಅದ್ಯ ಪ್ರಥಮಾ ವಿಭಕ್ತಿರೂಪಾಣಿ ಪಶ್ಯಾಮಃ. ತತಶ್ಚ ಪ್ರಥಮಾ ವಿಭಕ್ತಿಃ ಕುತ್ರ ಕುತ್ರ ಉಪಯುಜ್ಯತೆ ಇತ್ಯಪಿ ವಯಂ ಜಾनीमः. ಕುತೋ ವಿಳಂಬಃ, ಆರಂಭಂ ಕುರ್ಮಃ. ತದಾದೌ ಪ್ರಥಮಾ ವಿಭಕ್ತಿಃ ವಿಭಕ್ತೇಃ ಶಬ್ದರೂಪಾಣಿ ಏವಂ ಭವಂತಿ. ಅಜಂತ ಪುಲ್ಲಿಂಗ ಶಬ್ದಾಃ ಗಜಃ ಗಜೌ ಗಜಾಃ, ಕಪಿಃ ಕಪೀ ಕಪಯಃ, ಪಶುಃ ಪಶೂ ಪಶವಃ, ಪಿತಾ ಪಿತರೌ ಪಿತರಃ, ಕರ್ತಾ ಕರ್ತಾರೌ ಕರ್ತಾರಃ, ರಾಹ ರಾಯೌ ರಾಯಃ, ಸಖಾ ಸಖಾಯೌ ಸಖಾಯಃ, ಗೌಃ ಗಾವೌ ಗಾವಃ. ಇದಾನೀಂ ಅಜಂತ ಸ್ತ್ರೀಲಿಂಗ ರೂಪಾಣಾಂ ಜ್ಞಾನಂ ಪ್ರಾಪ್ನುಮಃ. ಬಾಲಿಕಾ ಬಾಲಿಕೆ ಬಾಲಿಕಾಃ, ಶ್ರುತಿಃ ಶ್ರುತಿ ಶ್ರುತಯಃ, ನದಿ ನದ್ಯೌ ನದ್ಯಃ, ಲಕ್ಷ್ಮೀಃ ಲಕ್ಷ್ಮ್ಯೌ ಲಕ್ಷ್ಮ್ಯಃ, ಧೇನುಃ ಧೇನೂ ಧೇನವಃ, ವಧೂಃ ವಧ್ವೌ ವಧ್ವಃ, ಮಾತಾ ಮಾತರೌ ಮಾತರಃ, ಸ್ವಸಾ ಸ್ವಸಾರೌ ಸ್ವಸಾರಃ. ಇದಾನೀಂ ಅಜಂತ ನಪುಂಸಕಲಿಂಗ ಶಬ್ದಾನಾಂ ರೂಪಾಣಿ ವಯಂ ಪಶ್ಯಾಮಃ. ಪ್ರಥಮಾ ವಿಭಕ್ತೌ ಗೃಹಂ ಗೃಹೇ ಗೃಹಾಣಿ, ವಾರಿ ವಾರಿಣಿ ವಾರೀಣಿ, ಅಸ್ಥಿ ಅಸ್ಥಿನಿ ಅಸ್ಥೀನಿ, ಮಧು ಮಧುನಿ ಮಧೂನಿ, ಧಾತೃ ಧಾತೃಣಿ ಧಾತॄಣಿ, ವಸ್ತು ವಸ್ತುನಿ ವಸ್ತೂನಿ. ತತಶ್ಚ ವಯಂ ಪುಲ್ಲಿಂಗ ಸರ್ವನಾಮ ಶಬ್ದಾನಾಂ ರೂಪಾಣಿ ಪಶ್ಯಾಮಃ. ಸಹ ತೌ ತೇ, ಏಷಃ ಏತೌ ಏತೆ, ಅಸೌ ಅಮು ಅಮೀ, ಅಯಂ ಇಮೌ ಇಮೇ, ಕಃ ಕೌಕೆ, ಸರ್ವಃ ಸರ್ವೌ ಸರ್ವೇ, ತ್ವಂ ಯುವಾಂ ಯೂಯಂ, ಅಹಂ ಆವಾಂ ವಯಂ. ಸಂಪ್ರತಿ ಸ್ತ್ರೀಲಿಂಗ ಸರ್ವನಾಮ ಶಬ್ದರೂಪಾಣಾಂ ಜ್ಞಾನಂ ಪ್ರಾಪ್ನುಮಃ. ಸಾ ತೇ ತಾಃ, ಏಷಾ ಏತೆ ಏತಾಃ, ಅಸೌ ಅಮು ಅಮೂಃ, ಇಯಂ ಇಮೇ ಇಮಾಃ, ಕಾ ಕೆ ಕಾಃ, ಸರ್ವಾ ಸರ್ವೇ ಸರ್ವಾಃ, ತ್ವಂ ಯುವಾಂ ಯೂಯಂ, ಅಹಂ ಆವಾಂ ವಯಂ. ಇದಾನೀಂ ನಪುಂಸಕಲಿಂಗ ಸರ್ವನಾಮ ಶಬ್ದರೂಪಾಣಿ ಪಶ್ಯಾಮಃ. ತತ್ತೇ ತಾನಿ, ಏತತ್ ಏತೆ ಏತಾನಿ, ಅದಃ ಅಮೋ ಅಮೂನಿ, ಇದಂ ಇಮೇ ಇಮಾನಿ, ಕಿಂ ಕೆ ಕಾನಿ, ಸರ್ವಂ ಸರ್ವೇ ಸರ್ವಾಣಿ, ತ್ವಂ ಯುವಾಂ ಯೂಯಂ, ಅಹಂ ಆವಾಂ ವಯಂ. ಅಸ್ಮತ್ ಶಬ್ದಃ ಯುಷ್ಮತ್ ಶಬ್ದಃ ಚ ತ್ರಿಲಿಂಗಕಃ ಭವತಿ. ಹಲಂತ ಪುಲ್ಲಿಂಗ ಶಬ್ದರೂಪಾಣಾಂ ಜ್ಞಾನಂ ಪ್ರಾಪ್ನುಮಃ. ಪ್ರಥಮಾ ವಿಭಕ್ತೌ ಭವಾನ್ ಭವಂತೌ ಭವಂತಃ, ರಾಜಾ ರಾಜಾನೌ ರಾಜಾನಃ,
ಪ್ರಾಣಿ ಪ್ರಾಣಿನೌ ಪ್ರಾಣಿನಃ ಯುವಾ ಯುವಾನೌ ಯುವಾನಃ ಮಹಾನ್ ಮಹಾಂತೌ ಮಹಾಂತಃ ತಾದೃಕ್ ತಾದೃಶೌ ತಾದೃಶಃ ವಿದ್ವಾನ್ ವಿದ್ವಾಂಸೌ ವಿದ್ವಾಂಸಃ ವೇದಾಃ ವೇಧಸೌ ವೇಧಸಃ. ಅಧುನಾ ಹಲಂತ ಸ್ತ್ರೀಲಿಂಗ ಶಬ್ದ ರೂಪಾಣಿ ವಯಂ ಪಶ್ಯಾಮಃ. ದ್ಯೌಃ ದಿವೌ ದಿವಃ, ಗೀಃ ಗಿರೌ ಗಿರಃ, ವಾಕ್ ವಾಚೌ ವಾಚಃ, ಪ್ರಾವೃಟ್ ಪ್ರಾವೃಷೌ ಪ್ರಾವೃಷಃ, ಸರಿತ್ ಸರಿತೌ ಸರಿತಃ, ಆಶೀಃ ಆಶಿಷೌ ಆಶಿಷಃ, ಆಪತ್ ಆಪದೌ ಆಪದಃ, ಸೀಮಾ ಸೀಮಾನೌ ಸೀಮಾನಃ. ವಯಮಿದಾನಿಂ ಹಲಂತ ನಪುಂಸಕಲಿಂಗ ಶಬ್ದರೂಪಾಣಿ ಪಶ್ಯಾಮಃ. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ, ಅಹಃ ಅಹನಿ ಅಹಾನಿ, ಜಗತ್ ಜಗತಿ ಜಗಂತಿ, ಮನಃ ಮನಸಿ ಮನಾಂಸಿ, ಹವಿಃ ಹವಿಷಿ ಹವೀಂಷಿ, ಧನುಃ ಧನುಷಿ ಧನೂಂಷಿ. ಮಿತ್ರಾಣಿ, ಕಾಂಶ್ಚನ ಶಬ್ದಾನೇವ ಅತ್ರ ಅಹಂ ದರ್ಶಿತವಾನ್. ಏತಾದೃಶಾಃ ಅನ್ಯೇ ಶಬ್ದಾಃ ಭವದ್ಭಿಃ ದ್ರಷ್ಟವ್ಯಾಃ ಜ್ಞಾತವ್ಯಾಃ ಚ. ಅಧುನಾ ವಯಂ ಪ್ರಥಮಾ ವಿಭಕ್ತಿಂ ವಾಕ್ಯೇಷು ಕುತ್ರ ಉಪಯೋಗಂ ಕುರ್ಮಃ ಇತಿ ಜಾನೀಮಃ. ಪ್ರಥಮಂ ಸಾಮಾನ್ಯ ಅರ್ಥಾತ್ ಕರ್ತೃವಾಚ್ಯ ವಾಕ್ಯೇಷು ಕರ್ತೃಕಾರಕ ದ್ಯೋತಕಂ ಪದಂ ಪ್ರಥಮಾ ವಿಭಕ್ತ್ಯಂತಂ ಭವೇತ್. ಏತದ್ ಜ್ಞಾತವ್ಯಂ. ಯಥಾ ಶ್ರೀರಾಮಃ ವನಂ ಅಗಚ್ಚತ್. ಅತ್ರ ಶ್ರೀರಾಮಃ ಕರ್ತೃಪದಂ ಅಸ್ತಿ, ಅತಃ ಪ್ರಥಮಾ ವಿಭಕ್ತಿ ಅತ್ರ ಅಸ್ತಿ. ಸೀತಾ ಅಪಿ ಅಚಲತ್. ಸೀತಾ ಕರ್ತೃಪದಂ. ಬಾಲಕೌ ತತ್ರ ಕ್ರೀಡತಃ. ಬಾಲಕೌ ಕರ್ತೃಪದಮಸ್ತಿ. ಕಪಿಃ ಫಲಾನಿ ಖಾದತಿ. ಕಪಿಃ ಪ್ರಥಮವಿಭಕ್ತೌ ಉಪಯುಕ್ತಃ ಅಸ್ತಿ. ಗುರವಃ ಜ್ಞಾನಂ ಯಚ್ಛಂತಿ. ಗುರುಃ ಗುರು ಗುರವಃ ಜ್ಞಾನಂ ಯಚ್ಛಂತಿ. ಪಿತಾ ಪುತ್ರಾನ್ ರಕ್ಷತಿ. ಏವಂ ಕರ್ತೃಕಾರಕ ದ್ಯೋತಕಂ ಪದಂ ಪ್ರಥಮಾ ವಿಭಕ್ತೌ ಅಸ್ತಿ. ಪುನಃ ಕಾನಿಚನ ಉದಾಹರಣಾನಿ ಪಶ್ಯಾಮಃ. ನದಿ ವೇಗೇನ ಪ್ರವಹತಿ. ರಾಜಾ ಸೇವಕಾನ್ ಆಹ್ವಯತಿ. ವಿದ್ವಾಂಸಃ ಮಂತ್ರಂ ಶೃಣ್ವಂತಿ. ವಿದ್ವಾನ್ ವಿದ್ವಾಂಸೌ ವಿದ್ವಾಂಸಃ ಬಹುವಚನಂ. ವಿದ್ವಾಂಸಃ ಮಂತ್ರಂ ಶೃಣ್ವಂತಿ. ವಾಹನೆ ಅತ್ರ ಆಗಚ್ಚತಃ. ವಾಹನಂ ವಾಹನೆ ವಾಹನಾನಿ ದ್ವಿವಚನರೂಪಂ. ವಾಹನೆ ಅತ್ರ ಆಗಚ್ಚತಃ. ಭವಾನ್ ಕಿಂ ಕರೋತಿ. ಭವತ್ ಶಬ್ದಸ್ಯ ಪುಂಲಿಂಗರೂಪಂ ಪ್ರಥಮವಿಭಕ್ತೌ. ಭವಾನ್ ಕಿಂ ಕರೋತಿ. ಜಗತ್ ಸದಾ ಚಲತಿ. ಜಗತ್ ಸದಾ ಚಲತಿ. ಅಗ್ರೆ ಪಶ್ಯಾಮಃ. ಪುನಃ ಕಾನಿಚನ ಉದಾಹರಣಾನಿ ಅತ್ರ ಸಂತಿ. ಸಹ ಗುರುಂ ನಮತಿ. ಸಹ ಸರ್ವನಾಮಪದಂ. ಗುರುಂ ನಮತಿ. ಇಮಾಃ ಕುತ್ರ ನೃತ್ಯಂತಿ. ಇಮಾಃ ಪ್ರಥಮಾ ವಿಭಕ್ತ್ಯಂತಂ ಪದಂ. ಸರ್ವಾಣಿ ಮಧುರಾಣಿ ಸಂತಿ. ಸರ್ವಾಣಿ ತಾನಿ ಸರ್ವಾಣಿ ಫಲಾನಿ ಮಧುರಾಣಿ ಸಂತಿ ಇತ್ಯಸ್ಮಿನ್ ಅರ್ಥೆ ಸರ್ವಾಣಿ ಸರ್ವಂ ಸರ್ವೇ ಸರ್ವಾಣಿ. ಕೌ ನದ್ಯಾಂ ತರತಃ. ಕೌ ಕಃ ಕೌ ಕೆ ದ್ವಿವಚನರೂಪಂ. ಕೌ ನದ್ಯಾಂ ತರತಃ. ಯೂಯಂ ಪದ್ಯಂ ಲಿಖತ. ಯೂಯಂ ತ್ರಿಲಿಂಗಕಃ ಯುಷ್ಮತ್ ಶಬ್ದಃ ಪ್ರಥಮವಿಭಕ್ತೌ ಬಹುವಚನೆ ಅತ್ರ ಪ್ರಯುಕ್ತಃ. ಯೂಯಂ ಪದ್ಯಂ ಲಿಖತ. ಅಹಂ ಪೀಠೆ ನ ಉಪವಿಶಾಮಿ. ಅಹಂ ಕರ್ತೃಪದತ್ವೇನ ಉಪಯುಕ್ತಃ ಅಸ್ತಿ ಅಯಂ ಶಬ್ದಃ. ಅಹಂ ಪೀಠೆ ನ ಉಪವಿಶಾಮಿ. ಅತಃ ಪ್ರಥಮಾ ವಿಭಕ್ತಿಃ. ಅಗ್ರೆ ಪಶ್ಯಾಮಃ. ಇದಾनीं ವಿಶಿಷ್ಟವಾಕ್ಯೇಷು ಅರ್ಥಾತ್ ಕರ್ಮವಾಚ್ಯ ಪ್ರತಿಪಾದಕೇಷು ವಾಕ್ಯೇಷು ಕರ್ಮಕಾರಕ ದ್ಯೋತಕಂ ಪದಂ ಪ್ರಥಮಾ ವಿಭಕ್ತ್ಯಂತಂ ಭವತಿ. ಸಾಮಾನ್ಯತಃ ಅತ್ರ ಪಶ್ಯಾಮಃ. ಕಾನಿಚನ ಉದಾಹರಣಾನಿ ಅತ್ರ ದರ್ಶಯಾಮಿ. ಛಾತ್ರೇಣ ಶ್ಲೋಕಃ ಪಠ್ಯತೆ. ಛಾತ್ರಃ ಶ್ಲೋಕಂ ಪಠತಿ ಇತ್ಯಸ್ಯ
कर्मणि रूपम् एवं भवति। अत्र कर्मप्रतिपादकं पदमस्ति श्लोकः इति। स च शब्दः प्रथमविभक्तौ प्रयुक्तः। छात्रेण श्लोकः पठ्यते। सिंहेन मृगाः हन्यन्ते कर्मवाच्यप्रयोगः अत्र अस्ति। सिंहेन मृगाः हन्यन्ते। मृगाः कर्मपदमस्ति। तत्र द्वितीया विभक्तिः नास्ति, प्रथमा विभक्तिः भवति। मृगाः, मृगः मृगौ, मृगाः हन्यन्ते इति। अग्रिमं वाक्यं महिलाभिः गीताः गीयन्ते। पुनश्च गीताः इत्यत्र प्रथमा विभक्तिः प्रयुक्ता। मात्रा पुत्री बोध्यते। माता पुत्रीं बोधयति इत्यस्य कर्मणि रूपं मात्रा पुत्री बोध्यते। विदुषा ग्रन्थौ विरच्येते। विदुषा ग्रन्थौ विरच्येते। ग्रन्थः ग्रन्थौ ग्रन्थः इति प्रथमा विभक्तेः द्विवचनरूपं विरच्येते। द्विवचनरूपमेव ग्रन्थौ विरच्येते इति। अग्रिमम् उदाहरणं भक्तैः वाणी पूज्यते। भक्तैः वाणी सरस्वती पूज्यते। अत्रापि यथा भवन्तः पश्यन्ति हरिद्वर्णेन युक्ताः शब्दाः प्रथमा विभक्तौ प्रयुक्ताः। अग्रे पश्याम कृद्योगे ल्युट् नुळ् व्यापारकवाचकं पदं प्रथमा विभक्त्यन्तं भवेत्। कृद्योगे प्रथमा विभक्तिः तत्र भवति। पश्यामः उदाहरणानि। गजस्य गमनं, गजस्य गमनं मन्दं भवति इति वक्तव्ये। गजस्य गमनं, गमनं प्रथमा विभक्त्यन्तं रूपम् अस्ति। सिंहस्य गर्जनं, गर्जनं प्रथमा विभक्त्यन्तं पदम्। मयूराणां नर्तनं सुन्दरम्। अत्र पश्यन्तु नर्तनम् इति पदं प्रथमा विभक्तौ प्रयुक्तं। शिशोः रोदनं भवति। शिशोः रोदनं भवति। विदुषः भाषणं ज्ञानदम्। कोकिलस्य गानं मधुरम्। अत्र ल्युट् प्रत्ययानां प्रयोगः कृतः अस्ति। अग्रे पश्यन्तु मृदङ्गस्य वादकः स एव अस्ति। मृदङ्गस्य वादकः, अत्र वादकः इति पदं प्रथमा विभक्तौ प्रयुक्तं। नुल् प्रत्ययस्य प्रयोगः अत्र अस्ति। श्लोकस्य पाठकः सः अस्ति। श्लोकस्य पाठकः अत्रापि प्रथमा विभक्तिः उपयुक्ता। एतादृशसन्दर्भेषु वयं प्रथमा विभक्तेः उपयोगं कुर्मः। एतत् सामान्यतः ये संस्कृतसम्भाषणं कर्तुम् इच्छन्ति ते अभ्यासनिरताः भवन्तु। एतादृशानि वाक्यानि रचयन्तु इति धिया एतत् निर्मितमस्ति। सदापि संस्कृतेन सम्भाषणं कर्तुं प्रयत्नं करवाम। अस्माकं मन्त्रः एवं भवेत्, वदामि संस्कृतं नमामि भारतम् इति। धन्यवादः। पुनः मिलाम। द्वितीया विभक्तेः रूपाणि पुनश्च द्वितीया विभक्तिरूपाणाम् उपयोगः वाक्येषु इत्यस्मिन् विषये। धन्यवादः।